ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೈಂಜ ದಂಡುವಾರತಿಂಜ ಜಿಲ್ಲೆರ 18% ಜನರಲ್ಲಿ ಕೋವಿಡ್ ಪಾಸಿಟಿವ್ ಖಾತ್ರಿ ಆಯಂಡುಳ್ಳದಲ್ಲದೆ ಈ ಕಾಯಿಲೆಯಿಂದ ಜೀವ ಕಳೆದುಕೊಳ್ಳುವ ಪ್ರಮಾಣ 1.4% ಆಯ್ತು. ಈ ಕಣಕನ ಕಮ್ಮಿ ಮಾಡುವ ಪ್ರಯತ್ನ ಆಯಣ್ಣುಂಡು ಅನ್ನನಾಯ್ತು. ಈ ಕುರಿರ ದಸರಾ ಪಿಂಜ ತುಲಾ ಸಂಕ್ರಮಣದ ಪವಿತ್ರ ತೀರ್ಥವಪ್ಪನ ಎರತ್ ಸರ್ಕಾರದ ಕೋವಿಡ್ ಮಾರ್ಗಸೂಚಿನ ಎಲ್ಲರೂ ಕಡ್ಡಾಯ ಪಾಲನೆ ಮಾಡುವುದು ಅವಶ್ಯ ಆಯ್ತುಂಡು ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅಣಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಾನು ಸುದ್ದಿಗೋಷ್ಠಿ ನಡೆತು. ನಾವು ದಸರಾ ಸಮಿತಿ ಪಿಂಜ ತಲಕಾವೇರಿ ಭಾಗಮಂಡಲ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಭಿಪ್ರಾಯ ಪೋಲೆ ಈ ದಂಡು ನಮ್ಮೆನ ಶ್ರದ್ಧಾ ಭಕ್ತಿಯೋಡೆ ಸಂಪ್ರದಾಯಕ್ಕೂ ತನಿಖೆ ನಡ್ತೊಂಡು ಅಂದಿತ್ತು. ಉಸ್ತುವಾರಿ ಸಚಿವರ ಸೂಚನೆ ಪೋಲೆ ಮಡಿಕೇರಿ ಪಿಂಜ ಗೋಣಿಗೊಪ್ಪ ದಸರಾಕ್ಕೆ ಪಣ ಬಿಡುಗಡೆ ಮಾಡುವ ಅಂತ ಅರಿಚಿಟ್ಟತು. ಈ ಕುರಿರ ದಸರಾ ನಮಗೆ ಸಂಬಂಧಪಟ್ಟನಿಗೆ ಮಾರ್ಗಸೂಚಿ ಇನ್ನನೆ ಉಂಡು. ವಿಜಯದಶಮಿ ರಂದು ಬೈಟ್ 10 ಗಂಟೆ ಮಂಟಪತ್ರ ಪೂಜಾ ಕಾರ್ಯ ತೂವ ಕರಗ ಉತ್ಸವತ್ತು ಕೂಡಿಯಾಡುವ ಇಂಗಕ್ಕೆ ದಂಡು ಕುರಿ ಕೋವಿಡ್ ಪರೀಕ್ಷೆ ನಡೆಸುವ ಅಲ್ಲದೆ ಕರಗತ ಸಂದರ್ಭತ್ ಮಾಸ್ಕ್ ಇಟ್ಟೋದು, ಸ್ಯಾನಿಟೈಸರ್ ಬಳಸುವುದು ಪಿಂಜ ಅಂತರ ಕಾತೋದು ಕಡ್ಡಾಯ ಆಯ್ತಿಪ್ಪ. ಈ ಕುರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಡು, ರೋಡ್ ಬರಿರ ವ್ಯಾಪಾರ ಆಡು ಇಪ್ಪುಲ ನಮ್ಮೇನ ವ್ಯವಸ್ಥಿತ ಆಯ್ತು ನಡ್ತಕ್ಕೂ ಬೋಂಡಿ ಅವಶ್ಯ ತಯಾರಿನ ಮಾಡಿಯೋನಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ಸೂಚನೆ ಕೊಡ್ತಿತ್ತು. ಇದೇ ಪೋಲೆ ಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟನಿಗೆ ಮಾರ್ಗಸೂಚಿ ಇನ್ನನೆ ಉಂಡು. ಕಾವೇರಿ ತೀರ್ಥವಪ್ಪ ನೇರಕ್ಕೆ 35 ಸ್ವಯಂ ಸೇವಕಂಗ ದೇವಳ ಸಮಿತಿ ಸದಸ್ಯಂಗ ಆಂಜ ಜನಪ್ರತಿನಿಧಿಯಕ್ಕೆ ಮಾತ್ರ ದೇವಳತ್ರ ಒಳಕ್ಕೆ ಪ್ರವೇಶ ಇಪ್ಪ. ತೀರ್ಥ ಬಂದಿತ ಅನ್ನೋದು ದೇವಳತ್ರ ಒಳಲು ಮಾಮೂಲು ಪೂಜೆ ಕೈಪಕ್ಕೆ ಸಾರ್ವಜನಿಕಂಗಕ್ಕೆ ಅವಕಾಶ ಇಪ್ಪ. RT-PCR ಮೂಲಕ ಕೋವಿಡ್ ಪರೀಕ್ಷೆ ನಡೆತಿತ್ತು. ನೆಗೆಟಿವ್ ವೈದ್ಯಕೀಯ ಸರ್ಟಿಫಿಕೇಟ್ ಉಳ್ಳಂಗಕ್ಕೆ ಮಾತ್ರ ದೇವಳಕ್ಕೆ ಪೊಪ್ಪಕ್ಕೆ ಅವಕಾಶ ಇಪ್ಪ. ಈ ಪರೀಕ್ಷೆನ ಇಂದು ಪಿಂಜ ನಾಳೆ ಭಾಗಮಂಡಲ ತಲಕಾವೇರಿ ವ್ಯಾಪ್ತಿಯಲ್ಲಿ ನಡೆಸುವ. ಮಡಿಕೇರಿ ಭಾಗಮಂಡಲ ಪಿಂಜ ತಲಕಾವೇರಿ ಮಾರ್ಗ ಕಾಲೆ ಮಾಮೂಲು ಓಡಿಗಳಿಪ್ಪ ಬಸ್ ಇಪ್ಪ. ಅದು ಬಿಟ್ಟಿತ್ತು ಕಾಲೋದಿರನಿಕೆ ವಿಶೇಷ ಬಸ್ಸರ ವ್ಯವಸ್ಥೆ ಈ ಕುರಿ ಇಪ್ಪುಲ. ಭಾಗಮಂಡಲದ ಪಿಂಡ ಪ್ರದಾನ ಮಾಡುವವು ಕೋವಿಡ್ ನಿಯಮತ್ನ ಕಡ್ಡಾಯ ಪಾಲನೆ ಮಾಡುಂಡು. ಭಾಗಮಂಡಲ ಪಿಂಜ ತಲಕಾವೇರಿ ಲೊಳಿಯೋಕೆ ಭಕ್ತಂಗಕ್ಕೆ ಅವಕಾಶ ಇಪ್ಪುಲ. ತಿರಿಕೆರೆ ವ್ಯವಸ್ಥಾಪನಾ ಸಮಿತಿಯ ಅಭಿಪ್ರಾಯ ಪಡೆದ ಈ ತೀರ್ಮಾನಕ್ಕೆ ಸಾರ್ವಜನಿಕಂಗ ಸಹಕರಿಸಿಕೊಂಡು ಜಿಲ್ಲಾಧಿಕಾರಿ ಕೇಟಂಡಿತ್ತು. ಈ ಎಲ್ಲ ನೇಮತ್ರ ಕೂಟಕ್ಕೆ ಇದೇ 17 ಪಿಂಜ 26 ರಾಜ ಸಿಟ್ ಪಿಂಜ ಅಬ್ಬಿ ಫಾಲ್ಸ್ ಬಂದಾಯ್ತಿಪ್ಪ. ಅಲ್ಲದೆ ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್ ಪಿಂಜ ಎಲ್ಲ ಬೆಂದು ಬಿಡಾರತ್ ಕೋವಿಡ್ ನಿಯಮತ್ನ ಕಡ್ಡಾಯ ಪಾಲನೆ ಮಾಡುಂಡು ಈ ಸಂಬಂಧ ಪರಿಶೀಲನೆ ನರ್ತೋಗು ತಂಡ ರಚನೆ ಮಾಡಿತು ಜಿಲ್ಲಾಧಿಕಾರಿ ಮಾಹಿತಿ ತಂತು. ಈ ಸಂದರ್ಭ ತಕ್ಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಕಾವೇರಿ ತೀರ್ಥೋದ್ಭವಕ್ಕೆ ಅವಶ್ಯ ಪೊಲೀಸ್ ಬಂದೋಬಸ್ತ್ ನಿಕ್ಕಲೆ ಮಾಡಿತ್ತು ಎಂದು ಅರಿಚಿಟ್ಟತು. ಅವ್ವಂಗಿಂಚ ಬೆಂದು ಇಲ್ಲ ಉಪ್ಪು ಕಿಂಚ ಚೋದು ಇಲ್ಲ ಅನ್ನೋ ಪಳಂಜೊಲ್ಲು ಪೋಲೆ ஒரு பொண்ணு ದೇವಡ ಸ್ವರೂಪ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯಗಳನ್ನ ಚೀನಾ ಸೋಮೇಶ್ ಅಣಚಿ. ಕೊಡವ ಸಾಹಿತ್ಯ ಅಕಾಡೆಮಿಯ ಆದನೆಲ್ ನಿನ್ನಂದು ಮಡಿಕೇರಿಯ ಭಾರತೀಯ ವಿದ್ಯಾಭವನ ಸಭಾಬಾಡಿಯಲ್ಲಿ ನಡೆದ ಪೊಮ್ಮಕ್ಕಡ ಕೊಡವ ಸಾಂಸ್ಕೃತಿಕ ಕಾರ್ಯಕ್ರಮ ಪಿನ್ನ ವಿಚಾರ ಸಂಕಿರಣ ಕೂಡಿಯಾಡಿತ್ತು. ಸಮಾಜದ ಅಭಿವೃದ್ಧಿಯ ಪೊಮ್ಮಕ್ಕಡ ಪಾತ್ರ ಅನ್ನೋ ವಿಷಯದ ಮೇಲೆ ವಿಚಾರ ಮಂಡನೆ ಮಾಡಿತು ತಕ್ಕ ಪರಂದ ಅವು ಕೊಡವತಿಯಡ ಉಡುಪು ತೊಡುಪು ಉಲಗ ಕಳಿಯೋಡೆ ಒಂದು ವಿಶೇಷ ಸ್ಥಾನ ಪಡೆದಿತ್ತು. ಅಲ್ಲದೆ ಅಭಿವೃದ್ಧಿಯ ಸಂಕೇತ ಆಯ್ತುಳ ಪೊಮ್ಮಕ್ಕಕ್ಕೆ ಸಮದಾರು ಇಲ್ಲ ಎಂದು ಪೆರ್ಮೆರ ತಕ್ಕ ಅಣಚಿ. ಬಯ್ಯಂಜ ಕೊಡವ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ಪೊಮ್ಮಕ್ಕಡ ಪಾತ್ರ ಅನ್ನೋ ವಿಷಯದ ಮೇಲೆ ವಿಚಾರ ಮಂಡನೆ ಮಾಡಿದ ತಕ್ಕ ಪರಂದ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷಗಳನ್ನ ಕನ್ನಡ ಕವಿತಾ ಬುಳ್ಳಪ್ಪ ಮೂಡಿಮಕ್ಕಕ್ಕೆ ಚೆರಪತೆ ಸಂಸ್ಕೃತಿ ಪಿನ್ನ ಸಂಸ್ಕಾರತರ ಅರಿವಿಕೆರೆ ಕೂಟಕ್ಕೆ ನಮ್ಮೆ ಶಾಸ್ತ್ರ ಸಂಪ್ರದಾಯತರ ಅರಿವಿಕೆ ಕೊಡ್ತಾಕ ಅವು ಎಲ್ಲಿ ಪೊನ್ನಕೋ ನಂಗಡ ಸಂಪ್ರದಾಯ ಕೊತ್ತ ಮೂಲ ಪದ್ಧತಿಯಿಂದ ಮಿನ್ನಕುಕೊಂಡು ಪೊಪ್ಪಕ್ಕೆ ಅನುಕೂಲ ಆಪ ಅಂತ ಅಭಿಪ್ರಾಯ ಪರಂದತ್ತು. ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಮಠಂಡ ಪಾರ್ವತಿ ಅಪ್ಪಯ್ಯನ ಕೊರುವ ಕಾರ್ಯಕ್ರಮ ನಡೆದ ಕಾರ್ಯಕ್ರಮ ತಕ್ಕ ಪರಂದ ಅಖಿಲ ಕೊಡವ ಸಮಾಜ ಪೊಮ್ಮಕ್ಕಡ ಪರಿಷತ್ತರ ಅಧ್ಯಕ್ಷಗಳನ್ನ ಬಾಚನೆ ರಾಣು ಅಪ್ಪಣ್ಣ ಭಾರತದ ಪೊಮ್ಮಕ್ಕ ವಿಶೇಷ ಸ್ಥಾನಮಾನ ಉಂಡು. ಅದನ್ನು ಉಳ್ತಿಗೊಳ್ತುವಂಡ ಕೂಟಕ್ಕೆ ಸಮಾಜದ ಆಯಂಡುಳ್ಳ ಬದಲಾವಣೆಗೆ ನಂಗಡ ಸಂಸ್ಕೃತಿ ಆಯ್ಮೆ ಕೊಯ್ಮೇಲೆ ಬದಲಾವಣೆ ಮಾಡಿಯೋಕಾಗ ಕೆಮಿತಕ್ಕ ಅಣಚಿ. ಕಾರ್ಯಕ್ರಮಕ್ಕೆ ಅಕಾಡೆಮಿಯ ರಿಜಿಸ್ಟರ್ ರಾಜ್ಯ ಕುಟಿರ ಗಿರೀಶ್ ಕೂಡ್ನನಕ್ಕೆ ಅಕಾಡೆಮಿಯ ಸದಸ್ಯಂಗ ಮುಖ್ಯಪಟ್ಟವು ಹಾಜರಿಂಜತ್ತು. ಮಡಿಕೇರಿಯಲ್ಲಿರುವ ಜಿಲ್ಲಾಸ್ಪತ್ರೆಯಲ್ಲಿ ಪುದಿಯದಾಯ್ತು ಸ್ಥಾಪನೆ ಮಾಡಿದ 13,000 ಲೀಟರ್ ಸಾಮರ್ಥ್ಯದ ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕರ್ ಸೇವೆನ ನಿನ್ನದಿಂದ ಶುರು ಮಾಡಿತ್ತು. ಆಸ್ಪತ್ರೆಯ ಅವಶ್ಯಕತೆಗೆ ಬೋಂಡಿಯನ್ನು ಹಚ್ಚಕ ಆಮ್ಲಜನಕ ಇದಕ್ಕೊಳ್ಳಂಗಾಯ್ತು. ಜಿಲ್ಲರ ಜನಕ್ಕೆ ಅವಶ್ಯ ಚಿಕಿತ್ಸೆ ಕೊಡ್ಬೇಕು ಸಾಧ್ಯ ಉಂಟು ಎಂದು ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅರಿಚಿಟ್ಟಿತು. ಕೊಡವಡ ಕುಲದೇವಿ ಜಿಲ್ಲರ ಜನರ ಆರಾಧ್ಯ ದೈವ ದಕ್ಷಿಣ ಭಾರತದ ಜೀವನದಿ ಕಾವೇರಿ ಇದೇ 14 ಪೊಲಕ 7 ಗಂಟೆ 3 ನಿಮಿಷಕ್ಕೆ ತೀರ್ಥ ರೂಪಿಣಿ ಆಯ್ತು ದರ್ಶನ ತಪ್ಪದುಂಡು. ಪಂಡಿಂಜೆ ಬಂದ ನಡಪಲು ತೀರ್ಥ ಬಪ್ಪಾಂಡ ಉಳಲು ಎಣ್ಣಕ 14 ಪೊಲಕ 7 ಗಂಟೆ ಉಳಲು ಬೊತ್ತು ಕುತ್ತುವ ಶಾಸ್ತ್ರ 18 ನಾರಚ ಪೊಲಕ ನೇರತೆ ಮನೆಯಲ್ಲಿ ಕಾವೇರಿ ಕಣಿ ಪೂಜೆ ತೀರ್ಥ ಪೂಜೆ ಮಾಡುವು. ಕಾವೇರಿ ತೀರ್ಥ ಬಪ್ಪ 14 ತೊಲೆಯಾರು 1 ಆಪಂಗಾಯ್ತು. ತೊಲೆಯಾರು 10 ಎಣ್ಣಕ 26 ತಿಂಗಳಾಚೆ 10 ನಮ್ಮೆ ನಡಪ. PUC ಬಲ್ಲೆ ಕ್ಲಾಸ್ ಕೆತ್ತನೆ ಓದಿನುಳ್ಳ ಗರೀಬ ಕೊಡವ ಮಕ್ಕಕ್ಕೆ ಆರ್ಥಿಕ ಸಹಾಯ ಕೊಡಪನ್ನಟ್ಟಲು ಮೈಸೂರರ ಕೊಡವ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಆದನೆಲ್ಲ ಅರ್ಜಿಗೆ ಹಾಕಿತು. ಓದುವಕ್ಕೆ ಪಣಕಾಸರು ತೊಂದರೆ ಉಳ್ಳ ಅರ್ಹಂಗ ತಂಗಡ ಇಕ್ಕತ್ರ ಮಾರ್ಕ್ಸ್ ಕಾರ್ಡ್, BPL ರೇಷನ್ ಕಾರ್ಡ್, ಬ್ಯಾಂಕ್ ಖಾತೆರ ವಿವರ, ಆಧಾರ್ ಕಾರ್ಡ್, ಫೋಟೋ ಪಿನ ಸ್ವವಿವರ ತೋಡೆ ಅರ್ಜಿನ ನಾಳೆರ ಉಳ್ಳು ಟ್ರಸ್ಟ್ರ ಮೈಸೂರು ಕಚೇರಿ ಕೆತ್ತಿಚಿರುಂಡು. ಅವರ ಮಾಹಿತಿಗೆ 9480 6655 5 ನಂಬರ್ನ ಸಂಪರ್ಕ ಮಾಡಲು.
ಕೊಡವ ಬುಡಕಟ್ಟು ಕುಲತ್ನ ಪ್ರಾಚೀನ ಆದಿಮ ಸಂಜಾತ ಬುಡಕಟ್ಟು ಜನಾಂಗ ಅಂತ ಸರ್ಕಾರ ಘೋಷಣೆ ಮಾಡೋಣ ದೊರತ ಮಾಡಿನುಳ್ಳ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂವಿಧಾನತ್ರ 340 പിന്നെ 340 ವಿಧಿ പോലെ ಕೊಡವಳ ಎಸ್ಟಿ ಪಟ್ಟಿಗೂ ಕೂಟಿತ್ತು ರಾಜ್ಯಾಂಗ ಭದ್ರತೆ ತರೋಣೊಂದು ಕೌನ್ಸಿಲರ್ ಅಧ್ಯಕ್ಷಂಗ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಮೈಸೂರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಪರಂತ ಕೌನ್ಸಿಲರ್ ಅಧ್ಯಕ್ಷಂಗ ಉಲಗತ್ರ ಬಾರ್ ಎಲ್ಲಿಯೂ ಕಾಂಗತ್ ವಿಶಿಷ್ಟ ಅನ್ನ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯತ್ನ ಪಾಲನೆ ಮಾಡಿನುಳ್ಳ ಜಿಲ್ಲೆಯ ಮೂಲ ನಿವಾಸಿಗಳನ್ನ ಕೊಡವಡ ಒಟ್ಟು ಕಣಕ್ಕೆ ಇದಕ್ಕೆ ಬರೀ 1.6 ಲಕ್ಷ ಉಂಡು. ಈ ಮೀದ ನಡೆತನ ಕೊಡವ ಕುಲಶಾಸ್ತ್ರ ಅಧ್ಯಯನ ವರದಿನ ಸರ್ಕಾರಕ್ಕೆ ಒಪ್ಪಿಸಿರೋದು ಕಟ್ಟಂಡ ಅವು ಕೊಡವಡ ಮೂಲಭೂತ ಹಕ್ಕನ್ನ ಸ್ವಾಯತ್ತತೆ ಪಿಂಜ ಎಸ್ಟೇಟ್ ಆಗಿರೋ ಬೋಡಿಕೆಂದ ಬಿರಿಯ ನರ್ತಿತ ಪನಿಗೆ ಸರ್ಕಾರತ್ನ ಹೋರಾಟ ಮಾಡಿಚಿ. ವಿಶ್ವ ಪೆರಿಯ ನಾಗರಿಕಂಗಡ ನಾಳರ ಮಾರಿಪತ್ ವಿರಾಜಪೇಟೆದ ಪೆರಿಯ ನಾಗರಿಕಂಗಡ ವೇದಿಕೆ ಪಿಂಜ ವಿರಾಜಪೇಟೆ ಕಾನೂನು ಸಲಹೆಗಾರರ ಕೂಟತ್ ಬೇಡಿಕೆ ಮತ್ತು ಕಾನೂನು ಅರಿವು ಅನ್ನುವ ಕಾರ್ಯಕ್ರಮ ನಾಳೆ ಪಲಕ 10:30 ಗಂಟೆಗೆ ವಿರಾಜಪೇಟೆ ಪುರಭವನ ಸಭಾಬಾಡಿಲು ನಡಪ. ವೇದಿಕೆಯ ಅಧ್ಯಕ್ಷಗಳಾದ ಮುಲ್ಯಂಗಡ ಶಂಕರಿ ಪೊನ್ನಪಯ್ಯನ ಕೊರವು ಕಾರಿಕೆಲ್ ನಡಪ ಕಾರ್ಯಕ್ರಮತನ ವಿರಾಜಪೇಟೆ ಪೆರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಲೋಕೇಶ್ ಉದ್ಘಾಟನೆ ಮಾಡುವ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ರ ಫಲಿತಾಂಶ ಇದೇ 16 ಪ್ರಕಟ ಮಾಡುವ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಟ್ವೀಟರ್ ಮೂಲಕ ಅರಿಚಿಟ್ಟಿತ್ತು. ದೇಶത്ത് ಸುಮಾರು 13 ಲಕ್ಷ ಮಕ್ಕ ನೀಟ್ ಪರೀಕ್ಷೆ ಎಳ್ದಿತ್ತು. ನಿನ್ನಂದು 108 ಜನರಲ್ಲಿ ಕೊರೋನಾ ಪಾಸಿಟಿವ್ ಖಾತ್ರಿ ಆಪಂಡ ಕೂಟಕ್ಕೆ ಜಿಲ್ಲೆರ ಒಟ್ಟು ಕೊರೋನಾ ರೋಗಿಯ ಕಣಕ್ಕೆ 3860 ದಂಡ ಆಯ್ತು. ಅಲ್ಲದೆ ರೋಗವಾಸಿ ಆಯ್ತು ಆಸ್ಪತ್ರೆಯಿಂದ ಬಿಡುಗಡೆ ಕಣಕ್ಕೆ 3223 ಇನ್ನು ಚಿಕಿತ್ಸೆ ಪಡೆದ ಹಿಂಗ 580 ಚಿಕಿತ್ಸೆ ಫಲಕಾರಿಯಾಗತ್ತೆ ಜೀವಕಲ್ಯಾಣ 59 ಪಿನ್ಯ ಕಂಟೈನ್ಮೆಂಟ್ ವಲಯತ್ರ ಕಣಕ್ಕೆ 613 ಆಯ್ತು ಎಂದು ಜಿಲ್ಲೆಗೆ ಸಂಬಂಧಪಟ್ಟ ಕೋವಿಡ್-19 ಅಂಕಿಅಂಶತ್ನ ಜಿಲ್ಲಾಧಿಕಾರಿ ತಂದಿತ್ತು. ಇಲ್ಲಿಕ್ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.